ಶಮಿಷ್ಟದಂ ವಂದೇ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವನಜೆ ವಿಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾತಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಜುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ತೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यानदलिने चञ्चरीकति मे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ ಅದೇ ಶೇಷವಾಕ್ಯಾತ ಚಂದ್ರಿಕಾದ ಕೊನೆ ಭಾಗ 229ನೇ ಸುಧಾಮೂಲ. ಇದರಲ್ಲಿ ಇದುವರೆಗೆ ನಾವು ಕೇಳಿದ್ದು ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರ ಆದವನಿಗೆ ಯಾಕೆ ತಕ್ಷಣನೇ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಇನ್ ಮುಂದಿನ ವಿಚಾರ ಭೋಗೇನ ತ್ವಿತರೇ ಕ್ಷಪಜಿತ್ವಾ ಇತ್ಯಸ್ಯ ತು ಯೇಷಾಂ ವಿದ್ಯಾಯೋಗಿ ಶರೀರಾವಸಾನಂ ಪ್ರಾರಬ್ಧಂ ತೇಷಾಂ ವಿದ್ಯಾ ಫಲಮಸ್ತು ನಾಮ ಯೇಷಾಂ ತು ಅನೇಕ ಶರೀರ ಅನುಯಾಯಿ ತೇಷಾಂ ತತ್ಫಲಂ ನ ಸಂಭವತಿ ಜನ್ಮಾಂತರಸ್ಯ ಪೂರ್ವ ಸಂಸ್ಕಾರ ಪ್ರಮೋಷಕತೆಯ ಶರೀರಾಂತರೇ ವಿದ್ಯಾ ವಿಹೀನೈಃ ಕ್ರಿಯಮಾಣಾನಾಂ ಕರ್ಮಣಾಂ ಬಂಧಹೇತುತ್ವೇನ ತತೋ ಜನ್ಮ ಪರಂಪರಾಯೇವ ಪ್ರಾಪ್ತೇ ಅಂತ ಇಷ್ಟು ವಿಷಯ ಬಂತು. ಇದಕ್ಕೆ ಅರ್ಥ ಇಷ್ಟು. ಈಗ ಒಬ್ಬ ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡ್ಕೊಂಡಿದ್ದ, ಅವನಿಗೆ ಮುಂದಿನ ಜನ್ಮದಲ್ಲಿ ಒಂದು ಶರೀರ ಬಂತು. ಆ ಶರೀರ ಚೆನ್ನಾಗಿರೋ ಶರೀರ ಬಂತು. ಯಾಕೆ? ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿದ್ರಿಂದ. ಕೆಲವು ಸರಿ ಏನಾಗುತ್ತೆ, ಈಗ ಒಂದು ಜನ್ಮದಲ್ಲಿ ವಿದ್ಯೆ ಇದ್ರು, ಒಂದ್ ಜನ್ಮದಲ್ಲಿ ಜ್ಞಾನ ಪಡ್ಕೊಂಡಿರ್ತಾರೆ ಚೆನ್ನಾಗಿ. ಇನ್ನೊಂದ್ ಜನ್ಮಕ್ಕೆ ಬಂದಾಗ ಹಿಂದಿನ ಜನ್ಮದ ಸಂಸ್ಕಾರ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಯಾವಾಗ ಸಂಸ್ಕಾರ ಹೋಗಿರತ್ತೆ, ಇನ್ನೊಂದ್ ಜನ್ಮಕ್ಕೆ ಬಂದಾಗ ಅವ್ರಿಗೆ ವಿದ್ಯೆ ಉಳ್ಕೊಂಡಿಲ್ಲ, ಹಿಂದಿನ ವಿದ್ಯೆ ಅದು ಹೊರಟೋಗ್ಬಿಟ್ಟಿದೆ. ಯಾವಾಗ ಹಿಂದಿನ ವಿದ್ಯೆ ಈ ಜನ್ಮದಲ್ಲಿ ಇಲ್ಲ, ಆಗ ಈ ಜನ್ಮದಲ್ಲಿ ಅವ್ರು ಮಾಡೋ ಕರ್ಮ ಪ್ರತಿಯೊಂದು ಅವರ ಬಂಧನಕ್ಕೆ ಕಾರಣ ಆಗತ್ತೆ. ಅಂದ್ರೆ ಅವರು ಹುಟ್ಟತಾನೆ ಹೋಗ್ತಾರೆ ಮುಂದೆ. ಯಾಕೆ? ಹಿಂದಿನ ಜನ್ಮದ ಸಂಸ್ಕಾರ ಈಗಿಲ್ಲ ಅಂತ. ಈಗ ನಿಮ್ ಪ್ರಕಾರ ಒಂದು ಶರೀರದಲ್ಲಿ ಇದ್ದದ್ದು ಇನ್ನೊಂದು ಶರೀರಕ್ಕೆ ಟ್ರಾನ್ಸ್ಫರ್ ಆಗಲ್ಲ, ಅಂದ್ರೆ ಅದು ಇನ್ನೊಂದು ಕಡೆ ಹೋಗೋದೇ ಇಲ್ಲ ಅಂತ ಆಗ್ಬಿಟ್ರೆ, ಒಂದು ಶರೀರದಲ್ಲಿ ಸಂಪಾದನೆ ಮಾಡಿದ್ದೆ ಅಲ್ಲೇ ಉಳ್ಕೊಂಡಿದ್ದು ಮತ್ತೊಂದು ಕಡೆ ಅದು ಹೋಗೋದೇ ಇಲ್ಲ ಅಂತ ಆದ್ರೆ, ಆಗ ಮತ್ತೆ ಅವನು ಸಂಸಾರದಲ್ಲೇ ಇರ್ಬೇಕು, ಎಂದಿಗೂ ಮೋಕ್ಷಕ್ಕೆ ಹೋಗ್ಬಾರ್ದು. ಈಗ ಈ ವಿಚಾರ ಎಲ್ಲಿ ಲಿಂಕ್ ಅಂತಂದ್ರೆ, ಎಲ್ಲಿಗೆ ಸಂಬಂಧ ಪಡುತ್ತೆ ಅಂದ್ರೆ ಈ ವಿಚಾರ ಭೋಗೇನ ತ್ವಿತರೇ ಕ್ಷಪಯಿತ್ವ ಅಂತ ಇದು 4ನೇ ಅಧ್ಯಾಯದಲ್ಲಿ ಬರುತ್ತೆ. ಈ ಬ್ರಹ್ಮಸೂತ್ರಕ್ಕೆ ಏನರ್ಥ? ಪ್ರಾರಬ್ಧ ಕರ್ಮವನ್ನ ಅನುಭವಿಸಿಯೇ ಕಳ್ಕೊಳ್ಬೇಕು ಅನ್ಲಿಕ್ಕೆ ಈ ಸೂತ್ರ. ಭೋಗೇನತು ಇತರೆ ಕ್ಷಪಯಿತ್ವ ಅಥ ಸಂಪತ್ಸ್ಯತೆ. ಇತರೆ ಅಂದ್ರೆ ಬೇರೆ, ಅಂದ್ರೆ ಈಗ ಜ್ಞಾನಿಗಳೇನಿದ್ದಾರೆ ಅವರೆಲ್ಲ
ತಮ್ಮ ಪ್ರಾರಬ್ಧ ಕರ್ಮವನ್ನ ಭೋಗೇನ ಅನುಭವಿಸಿ ಕಳ್ಕೊಳ್ತಾರೆ. ಕ್ಷಪಯಿತ್ವ, ಭೋಗೇನ ಕ್ಷಪಯಿತ್ವ, ಅನುಭವಿಸಿ ಕಳ್ಕೊಳ್ತಾ ಅಥ ಸಂಪತ್ಸ್ಯತೆ, ಕರ್ಮ ಕಳೆದ ಮೇಲೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಇದು ಬ್ರಹ್ಮಸೂತ್ರದ ಅರ್ಥ. ವೇದವ್ಯಾಸರೇ ಸಾಕ್ಷಾತ್ ಹೇಳಿದ್ದಾರೆ, ಪ್ರಾರಬ್ಧ ಕರ್ಮವನ್ನ ಅನುಭವಿಸಿ ಕಳ್ಕೊಳ್ಬೇಕು. ಹಂಗಂತ ಉಪಬರ್ಧಂಚ ಅಂತ ಇನ್ನೊಂದು ಬ್ರಹ್ಮಸೂತ್ರ ಇದೆ, ಅದು ಇಲ್ಲೇ ಸದ್ಯಕ್ಕೆ ಬರುತ್ತೆ, 3ನೇ ಇದ್ರಲ್ಲೇ ಬರುತ್ತೆ ಉಪಬರ್ಧಂಚ ಅಂತ. ಅಲ್ಲಿ ಹೇಳೋದೇನಂದ್ರೆ ಪ್ರಾರಬ್ಧ ಕರ್ಮ ಪೂರ್ತಿ ಅನುಭವಿಸ್ಬೇಕಾಗಿಲ್ಲ, ಅದಕ್ಕೆ ಸ್ವಲ್ಪ ಉಪಮರ್ಧನೂ ಉಂಟು, ಅಂದ್ರೆ ಸ್ವಲ್ಪ ಕಡಿಮೆನೂ ಆಗುತ್ತೆ ಅಂತ. ಅದು ದೇವರ ಅನುಗ್ರಹದಿಂದ. ಅಂದ್ರೆ ಎಷ್ಟು 100% ಅವನು ಅನುಭವಿಸ್ಬೇಕಾಗಿತ್ತು, ಪೂರ್ತಿಯಾಗಿ ಒಂದು 50% ಅನುಭವಿಸ್ತಾನೆ. ಈ ತರ ಉಪಮರ್ಧವನ್ನು ಹೇಳಿದ್ದಾರೆ. ಆದ್ರೆ ಪೂರ್ತಿ ಹೋಗಲ್ಲ, ಭಗವಂತನ ಅನುಗ್ರಹದಿಂದ ಪ್ರಾರಬ್ಧ ಕರ್ಮದ ನಾಶ ಪೂರ್ತಿ ಆಗಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ಬೋದು, ಅದ್ರ ಪ್ರಭಾವ ಕಡಿಮೆ ಆಗ್ಬೋದು ಅಂತ. ಜನ್ಮ ಅಂತೂ ಪಡಿಲೇಬೇಕು, ಪ್ರಭಾವ ಕಡಿಮೆ ಆಗಿರತ್ತೆ ಅಂತ ಆಗ್ತದೆ. ಇದನ್ನು ವೇದವ್ಯಾಸರೇ ಹೇಳಿದ್ದಾರೆ. ಓಂ ಉಪವರ್ಧಂಚ ಓಂ ಅಂತ ಒಂದು ಬ್ರಹ್ಮಸೂತ್ರ, ಇದೊಂದು ಓಂ ಭೋಗೇನತು ಇತರೆ ಕ್ಷಪಯಿತ್ವ ಅಥ ಸಂಪತ್ಸ್ಯತೆ ಓಂ ಅಂತ ಬ್ರಹ್ಮಸೂತ್ರ. ಈಗ ಆ 4ನೇ ಅಧ್ಯಾಯದಲ್ಲಿ ಬರೋ ಬ್ರಹ್ಮಸೂತ್ರದ ಬಗ್ಗೆ ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಅಲ್ಲೇನ್ ಹೇಳಿದ್ರು, ಯೇಷಾಂ ವಿದ್ಯಾಯೋಗಿ ಶರೀರಾವಸಾನಂ ಪ್ರಾರಬ್ಧಂ ತೇಷಾಂ ವಿದ್ಯಾ ಫಲಮಸ್ತು ನಾಮ. ಅಂದ್ರೆ ವಿದ್ಯಾಯೋಗಿ ಶರೀರ ಅಂದ್ರೆ ಯಾವ ಜನ್ಮ ಪಡೆದಾಗ ಆ ಜನ್ಮದ ಶರೀರದಲ್ಲಿ ವಿದ್ಯೆಯ ಸಂಬಂಧ ಇತ್ತು, ಆ ಶರೀರ ಆ ಜನ್ಮದಲ್ಲೇ ಹೊರಟೋಗಿತ್ತು, ಅದ್ರ ಜೊತೆ ವಿದ್ಯೆನೂ ಹೊರಟೋಯ್ತು. ಮತ್ ಮುಂದಿನ ಜನ್ಮದ ಕಥೆ ಏನು? ಮುಂದಿನ ಜನ್ಮದಲ್ಲಿ ಅವನಲ್ಲಿ ವಿದ್ಯೆ ಇರಲ್ಲ ಅಂತ ಅರ್ಥ, ಅವ್ನ್ ಮತ್ತೊಂದು ಜನ್ಮ ಪಡಿತಾ ಇರ್ಬೇಕು ಮುಂದೆ. ಇನ್ನು ಯೇಷಾಂತು ಅನೇಕ ಶರೀರಾನುಯಾಯಿ ತೇಷಾಂ ತತ್ಫಲಂ ನ ಸಂಭವತಿ. ಅಲ್ಲ, ಒಂದು ಶರೀರ ಇದೆಯಾ, ಅನೇಕ ಶರೀರ ಇದೆಯಾ ಒಬ್ಬ ಜೀವನಿಗೆ? ಒಂದೇ ಶರೀರ ಅಂತ ಆದ್ರೆ ಅವಾಗ್ಲೇ ಆ ವಿದ್ಯೆ ಸಂಬಂಧ ಯಾವ ಶರೀರಕ್ಕಿತ್ತೋ ಆ ಶರೀರ ಕಳ್ಕೊಂಡ್ಮೇಲೆ ಅವ್ನ ಪ್ರಾರಬ್ಧನೂ ಹೋಯ್ತು ಅಂತ ಅರ್ಥ, ಆಮೇಲೆ ವಿದ್ಯೆಯ ಫಲ ಅವ್ನು ಪಡ್ಕೊಳ್ತಾನೆ. ಜಾಸ್ತಿ ಶರೀರ ಇತ್ತು ಅಂದ್ರೆ, ಇನ್ನೂ ನಾನು 10 ಶರೀರ ಪಡಿಬೇಕಾಗಿದೆ, ಇನ್ನೂ ನಂದು ಪಕ್ವ ಆಗಿಲ್ಲ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಇನ್ನೂ ಪಕ್ವತೆ ಬಂದಿಲ್ಲ ನನ್ನಲ್ಲಿ ಅಂತ ಆದ್ರೆ ಒಂದೊಂದೊಂದೇ ಮುಂದಿನ ಶರೀರ ತಗೊಂಡು ಹೋಗ್ತಾನೆ. ಆಗೇನಾಗತ್ತೆ, ಮುಂದಿನ ಶರೀರದಲ್ಲಿ ಅವನಿಗೆ ವಿದ್ಯೆ ಇರಲ್ಲ, ಹಿಂದಿನ ಸಂಸ್ಕಾರ ಹೊರಟೋಗಿರತ್ತೆ ಅಂತ ಇವ್ರ ಪ್ರಶ್ನೆ. ಇದರ ಸಂಬಂಧ ಎಲ್ಲಿ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಕೊನೆಗೆ ಹೇಳ್ತಾರೆ, ತಸ್ಮಾತ್ ಅಂತ ಒಂದು ಕೊನೆಗೆ ಹೇಳ್ತಾರೆ ಮುಂದೆ. ಅಲ್ಲಿ ತನಕ ವಿಷಯವನ್ನ ನೋಡ್ತಾ ಹೋಗೋಣ. ನಚ ಮುಂದಿದ್ದು ಇದೇನು, ಜನ್ಮ ಪರಂಪರೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಅನೇಕ ಶರೀರನ ಒಂದ್ ಶರೀರನ, ಒಂದೇ ಶರೀರ ಆದ್ರೆ ಈ ಜನ್ಮದಲ್ಲೇ ವಿದ್ಯೆ ಇತ್ತು, ಮೋಕ್ಷಕ್ಕೆ ಹೋಗ್ತಾನೆ, ಆ ಶರೀರ ಕಳ್ಕೊಂಡ್ಮೇಲೆ ಪ್ರಾರಬ್ಧ ಹೋಯ್ತು. ಜಾಸ್ತಿ ಶರೀರ ಇದ್ರೆ ಇನ್ನೂ ಪರಂಪರೆ ಬೆಳೀತಾ ಹೋಗ್ಬೇಕು, ಯಾವತ್ತೂ ಮುಕ್ತಿ ಆಗ್ಬಾರ್ದು, ಸಂಸಾರದಲ್ಲೇ ಇರ್ಬೇಕು ಅಂತ ಆಕ್ಷೇಪ ಒಟ್ಟು ಇದ್ರ ಮೇಲೆ. ನಚ ತೇಷಾಂ ನ ಜನ್ಮಾಂತರಂ ಸಂಸ್ಕಾರ ಪ್ರಮೋಷಕಮಿತಿ ವಾಚ್ಯಂ ದೃಷ್ಟ ನಿಯಮ ಸಂಕೋಚ ಅಭಾವ. ಅಲ್ಲ, ನೀವ್ ಹೇಗೆ ಹೇಳ್ತೀರಿ, ಈಗ ಹಿಂದಿನ ಜನ್ಮದಲ್ಲಿ ಇದ್ದ ಸಂಸ್ಕಾರ ಎಲ್ಲ ಮುಂದಿನ ಜನ್ಮದಲ್ಲಿ ಹೋಗತ್ತೆ ಅಂತ ಯಾಕೆ ಹೇಳ್ತಾ ಇದ್ರಿ? ಇನ್ನೊಂದ್ ಜನ್ಮ ಬರೋದೇ ಹಿಂದಿನ ಸಂಸ್ಕಾರ ಕಳಿಯಲಿಕ್ಕಲ್ಲ, ಇನ್ನೊಂದ್ ಜನ್ಮ ಬಂದಾಗ್ಲೂ ಹಿಂದಿನ ಸಂಸ್ಕಾರ ಇರತ್ತಲ್ವಾ. ಅಂದ್ರೆ ದೃಷ್ಟ ನಿಯಮ ಸಂಕೋಚ ನೋಡಿ, ಕಂಡದ್ದನ್ನ ನಾವು ಹೇಳ್ತಾ ಇದೀವಿ, ಕಂಡಿರೋದನ್ನ ನೀವು ಸಂಕೋಚ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ಇನ್ನೊಂದ್ ಜನ್ಮಕ್ ಬಂದಾಗ ಅವ್ನ ಹಿಂದಿನ ಜನ್ಮದ ಸಂಸ್ಕಾರಗಳಿರತ್ತಾ? ಹೇಳಿ, ಎಲ್ಲಿರತ್ತೆ? ಇದ್ರೆ ಅವನು ಉದ್ಧಾರ ಆಗ್ಬಿಡ್ತಾನೆ, ಹಾಗಿರಲ್ಲ. ಇದಂದ್ರೆ ಇನ್ನೂ 10 ಜನ್ಮ ಹೇಗ್ ಬರ್ಲಿಕ್ಕೆ ಸಾಧ್ಯ? ಹಿಂದಿನ ಜನ್ಮದ ಸಂಸ್ಕಾರ ಇಲ್ಲ ಆದ್ರಿಂದಲೇ ಅವ್ನು ಇನ್ನೂ 10 ಜನ್ಮ ಪಡ್ಕೊಳ್ತಾರೆ ಅಂತ ಅರ್ಥ. ಅದನ್ನ ಹೇಳಲಿಕ್ಕೆ ಹೋಗ್ಬೇಡಿ. ಅಲ್ಲ, ಹಾಗಲ್ಲ, ಯಾವನ್ನ ವಿಮೋಕ್ಷೆ ಐತಿ ಪ್ರಾರಬ್ಧ ಕರ್ಮ ವಿಮೋಕ್ಷಾವಧಿ ಶ್ರವಣಂ ಸಂಕೋಚಕ ಒಂದ್ ಮಾತಿದೆ, ಯಾವನ್ನ ವಿಮೋಕ್ಷೆ ಅದು ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷೆ ಸಂಪತ್ಸ್ಯತೆ ಅಂತ ಒಂದು ವೇದವಾಕ್ಯ. ಅಲ್ಲೇನು ಹೇಳಿದ್ದಾರೆ, ಎಲ್ಲಿವರೆಗೆ ಅವನಿಗೆ ಒಬ್ಬ ಬ್ರಹ್ಮಜ್ಞಾನಿಗೆ ಪ್ರಾರಬ್ಧ ಕರ್ಮ ಇರುತ್ತೆ ಅಲ್ಲಿವರೆಗೂ ಅವನು ಸಂಸಾರದಲ್ಲಿ ಇರ್ತಾನೆ, ಆಮೇಲೆ ಮೋಕ್ಷಕ್ಕೆ ಹೋಗ್ತಾನೆ. ಈಗ ಒಂದು ಹಂತಕ್ಕೆ ಪ್ರಾರಬ್ಧ ಕರ್ಮನೂ ಹೋಗ್ಬೇಕಲ್ಲ, ಅದನ್ನ ಹೇಳಿದ್ದಾರೆ. ನೀವು ಯಾವುದೋ ಒಂದು ಜನ್ಮದಲ್ಲಿ ಹಿಂದಿನ ಜನ್ಮದ ಸಂಸ್ಕಾರನೂ ಇತ್ತು, ಅಲ್ಲೂ ವಿದ್ಯೆ ಇತ್ತು ಅಂತ ಒಪ್ಕೊಳ್ಳೇಬೇಕು ನೀವು. ಇಲ್ಲ ಅಂದ್ರೆ ಪ್ರಾರಬ್ಧ ಕರ್ಮ ಒಂದ್ ಜನ್ಮದಲ್ಲಿ ಹೋಗತ್ತೆ ಅಂತ ಹೇಳೋ ಮಾತಿಗೆ ಅರ್ಥ ಇಲ್ಲ. ಯಾಕಂದ್ರೆ ಯಾವಾಗ್ಲೂ ಸಂಸಾರದಲ್ಲೇ ಇರ್ಬೇಕು ಅಂದ್ರೆ ಆ ವೇದ ವಾಕ್ಯಕ್ಕೆ ವ್ಯರ್ಥ ಆಯ್ತು. ಅಷ್ಟೇ ಅಲ್ದೇನೆ ನೀವೇನ್ ಹೇಳ್ಬೇಕು, ಧತ್ವಾ ಶರೀರಮಕೃತಂ ಕೃತಾತ್ಮ ಇತಿ ಶ್ರುತ್ಯಂತರ ಅನುಸಾರೇಣ ತಸ್ಯ ಶರೀರ ವಿಶೇಷ ಅವಧಿ ಪರತಜ ಯೇಷಾಂ ವಿದ್ಯಾಯೋಗಿ ಶರೀರಾವಸಾನಂ ಪ್ರಾರಬ್ಧಂ ತದ್ವಿಷಯತ್ವೋಪತ್ತೇ. ಅದಕ್ಕೆ ಏನ್ ಹೇಳಿ, ಯಾವುದೋ ಒಂದು ಜನ್ಮ ಇದೆ, ಆ ಜನ್ಮದಲ್ಲಿ ಯಾವ ಶರೀರವನ್ನ ಯಾವ ಜೀವ ಪಡೆದಿರ್ತಾನೆ ಆ ಶರೀರದಲ್ಲಿ ಅವನಿಗೆ ವಿದ್ಯೆಯ ಸಂಬಂಧ ಉಂಟಾಗತ್ತೆ. ಅದು ಯಾವುದೋ ಒಂದು ಶರೀರ, ಅಂಥ ಶರೀರದಲ್ಲಿ ವಿದ್ಯೆಯ ಸಂಬಂಧ ಬಂದಾಗ ಆ ಶರೀರ ಬಿದ್ದಾಗ ಅವನ ಪ್ರಾರಬ್ಧ ಹೋಯ್ತು, ಅವನು ಮತ್ತೆ ಮುಂದಕ್ಕೆ ಸದ್ಗತಿಯನ್ನ ಪಡಿತಾನೆ, ಮೋಕ್ಷಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿ ನಮಗ್ ಪ್ರಶ್ನೆ, ಈಗ ಶರೀರ ಧಾರಣೆ ಮಾಡಿ ಯಾವ ಜನ್ಮದಲ್ಲಿ ಇರ್ತಾನಲ್ಲ ಆ ಜನ್ಮದಲ್ಲಿ ಅವನಿಗೆ
ಈ ವಿದ್ಯೆಯ ಸಂಬಂಧ ಬರ್ಬೇಕಲ್ಲ, ಇದೆಲ್ಲ ಹೇಗ್ ಸಾಧ್ಯ? ಯಾಕಂದ್ರೆ ಹಿಂದಿನ ಜನ್ಮದಲ್ಲೆಲ್ಲ ವಿದ್ಯೆ ಸಂಬಂಧ ಇರಲ್ಲ, ಆ ಜನ್ಮದಲ್ಲಿ ಹೇಗೆ? ಅದೇ ಅದೃಷ್ಟ ಬರತ್ತಾಗ ವಿದ್ಯೆಯ ಸಂಬಂಧ. ಅವ್ನು ಮೋಕ್ಷಕ್ಕೆ ಹೋಗ್ಬೇಕಲ್ಲ, ಕಾಲ ಸರಿಯಾದ ಸಮಯ ಬಂದಾಗ ಎಲ್ಲ ಅನುಕೂಲತೆಗಳು ಸಿಗತ್ತಲ್ಲ. ಈಗ ನಾವ್ ಎಷ್ಟೋ ಬಾರಿ ಅನ್ಕೊಂಡಿರ್ತೀವಿ ಇದಾಗ್ ಮಾಡ್ಬೇಕು ಅಂತ ಅನ್ಕೊಂಡು ಮುಂದೆ ಹೋಗಿರ್ತೀವಿ, ಆಗಲ್ಲ. ಯಾಕೆ? ಅನುಕೂಲತೆ ಸಿಗ್ಲಿಲ್ಲ ಎಲ್ಲ. ಆದ್ರೆ ಇನ್ಯಾವಾಗ್ಲೂ ಸಿಕ್ಬಿಡ್ತು, ಆ ಕಾಲ ಬಂತು, ಸಿಕ್ತು, ಆಗೋಯ್ತು ಕೆಲಸ. ಆತರ ಮೋಕ್ಷಕ್ಕೆ ಹೋಗ್ಬೇಕಾ, ಸರಿಯಾಗಿ ಒಂದ್ ಜನ್ಮ ಶರೀರ ಸಿಗುತ್ತೆ, ಆ ಶರೀರದಲ್ಲಿ ವಿದ್ಯೆಯ ಸಂಬಂಧ ಸಿಕ್ತು, ಅವನು ಕಳ್ಕೊಳ್ತಾನೆ, ಪ್ರಾರಬ್ಧ ಎಲ್ಲ ಮುಗಿಯಿತು, ಮೋಕ್ಷಕ್ಕೆ ಹೋಗ್ತಾನೆ. ಇದನ್ನ ಹೇಳ್ತಾನೆ. ನಚ ಧೃತ್ವಾ ಶರೀರಂ ಇತ್ಯತ್ರ ಶರೀರ ಗ್ರಹಣಂ ಪ್ರಾರಬ್ಧ ಕಾರ್ಯ ಯಾವತ್ ಶರೀರಂ. ಅಲ್ಲ, ಶರೀರ ಅಂದ್ರೆ ಎಲ್ಲ ಪ್ರಾರಬ್ಧ ಶರೀರ ಅಂತ ಅರ್ಥ ಮಾಡಿತ್ತು. ಅಂದ್ರೆ ಪ್ರಾರಬ್ಧ ಕರ್ಮದ ಪ್ರಯುಕ್ತ ಸಿಗೋ ಶರೀರ ಅಂತ ಅರ್ಥ. ಈ ಶರೀರವನ್ನ ಧಾರಣೆ ಮಾಡೋವರೆಗೂ ಅವನು ಸಂಸಾರದಲ್ಲೇ ಇರ್ಬೇಕು, ಮಾಡಿದ್ಮೇಲೆ ಅನುಭವಿಸಿ ಕಳ್ಕೊಳ್ತಾನೆ. ಅಲ್ಲ, ಇದು ಎಷ್ಟು ಶರೀರ? ಒಂದೇ ಶರೀರ. ಯಾಕಂದ್ರೆ ಏಕವಚನ ಕೇಳ್ತದೆ ಆ ವೇದ ವಾಕ್ಯದಲ್ಲಿ, ಧೃತ್ವ ಶರೀರಂ ಅಕೃತಂ ಕೃತಾತ್ಮ ಅಂತ ಒಂದೇ ಇದೆ. ಸರಿ, ಇದನ್ನ ಏನ್ ಹೇಳಲಿಕ್ಕೆ ಹೊರಟ್ರಿ ಅಂದ್ರೆ, ಈಗ ಜೀವ ಒಂದು ಶರೀರದಿಂದ ಇನ್ನೊಂದು ಶರೀರ ಹೋಗ್ತಾನಲ್ಲ, ಹೋದಾಗ ಅದರಲ್ಲಿ ವಿದ್ಯೆಯ ಸಂಬಂಧ ಇದ್ರೆ ಆ ಶರೀರದಲ್ಲಿ ಅವನು ಸದ್ಗತಿಯನ್ನು ಪಡಿತಾನೆ. ಅಸ್ಮಾ ಶರೀರಾತ್ ಸಮುತ್ಥಾಯ ಅನ್ಯಂ ಶರೀರಂ ಪ್ರತಿ ಗಚ್ಚತಿ. ಸಂಧ್ಯಾಧಿಕರಣದಲ್ಲೂ ಈ ಒಂದು ವಾಕ್ಯ ಬಂದಿದೆ ಹಿಂದೆ. ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗ್ತಾನೆ, ಕನಸಿನಲ್ಲೂ ತಾನು ಯಾವ ಶರೀರದಲ್ಲಿ ಇದ್ದ ಅದನ್ನ ಬಿಟ್ಟು ಇನ್ನೊಂದ್ ಕಡೆ ಹೋಗ್ತಾನೆ ಅಂತ ಕೆಲವರು ವ್ಯಾಖ್ಯಾನ ಮಾಡಿದಾರೆ. ಅದು ಸರಿ ಇಲ್ಲ ಅಂತಾನು ಹೇಳಿದ್ವಿ. ಅಂತೂ ಇದನ್ನೇನಾಯ್ತು ಕೊನೆಗೆ? ಒಟ್ಟು ನೀವೇನ್ ಹೇಳಿಕ್ ಹೊರಟಿದ್ದೀರಿ ಅಂದ್ರೆ, ತಸ್ಮಾತ್ ನ ಸರ್ವೇಷಾಂ ಬ್ರಹ್ಮವಿದಾಂ ವಿದ್ಯಾ ಫಲಕಮಿತಿ ಪ್ರಾಪ್ತೆ ನ ತಾವತ್ ಆಧಿಕಾರಿಕಾಣಾಂ ಜನ್ಮಾಂತರೇ ಸಂಸ್ಕಾರ ಪ್ರಮೋಷ ಕಲ್ಪಯಿತು ಯುಕ್ತ ಅಂತ ಮುಂದಕ್ಕೆ ಹೇಳ್ತಾ ಹೋಗ್ತಾರೆ. ಇದರ ಅಭಿಪ್ರಾಯ ಎಷ್ಟು? ಅದರಿಂದ ಒಟ್ಟು ಇವ್ರ ಆಕ್ಷೇಪ ಏನಂದ್ರೆ, ನೋಡಿ, ಎಲ್ಲಾ ಬ್ರಹ್ಮಜ್ಞಾನಿಗಳಿಗೆ ನಿರ್ಗುಣ ವಿದ್ಯೆಯಿಂದ ಮೋಕ್ಷ ಸಿಗತ್ತೆ ಅಂತ ಹೇಳ್ಬೇಡಿ. ಎಲ್ಲರಿಗೆ ಸಾಧ್ಯ ಇಲ್ಲ. ಯಾರ ಶರೀರದಲ್ಲಿ ಬ್ರಹ್ಮ ವಿಶೇಷವಾಗಿ ವಿದ್ಯೆಯ ಸಂಪರ್ಕ ಆಗಿ ನಿರ್ಗುಣ ವಿದ್ಯೆಯ ಸಂಪರ್ಕ ಆಯ್ತೋ ಅಂಥವರಿಗೆ ಮುಕ್ತಿ ಆಗುತ್ತೆ. ಅಲ್ಲಿವರೆಗೂ ಒಂದು ಸಂಸಾರದಲ್ಲೇ ಇರ್ತಾರೆ. ಹಾಗಾಗಿ ಎಲ್ಲಾ ಬ್ರಹ್ಮಜ್ಞಾನಿಗಳಿಗೆ ಒಂದು ನಿಯಮ ಮಾಡ್ಬೇಡಿ ಅಂತ ಇಷ್ಟ ಆಕ್ಷೇಪ ಬಂತು. ಅದಕ್ಕೆ ಇವರು ಮೊದಲನೇದು ಹೇಳೋದು, ಇಲ್ಲ, ಭಗವಂತ ಯಾವ ಅಧಿಕಾರವನ್ನ ದೇವತೆಗಳಿಗೆ ಕೊಟ್ಟಿದ್ದಾನೆ ಅಥವಾ ಋಷಿಮುನಿಗಳಿಗೆ, ಒಳ್ಳೆ ಯೋಗ್ಯತೆ ಇರೋರಿಗೆ, ಅವ್ರಿಗೆ ಇನ್ನೊಂದು ಜನ್ಮದಲ್ಲಿ ಸಂಸ್ಕಾರ ಹೊರಟೋಗತ್ತೆ ಅಂತ ಮಾತ್ರ ಹೇಳ್ಬೇಡಿ. ಅದ್ ಹೇಳಿದ್ರೆ ಸಮಸ್ಯೆ. ಈಗ ನಮ್ಗೆ ಈ ಜನ್ಮದಲ್ಲಿ ಚೆನ್ನಾಗಿ ನಾವು ಓದ್ಕೊಂಡಿದೀವಿ, ಚೆನ್ನಾಗಿ ನಾವು ತಿಳ್ಕೊಂಡಿದೀವಿ, ಸರಿ, ಮುಂದಿನ ಜನ್ಮ ಒಂದ್ ಬಂತು, ಮುಂದಿನ ಜನ್ಮ ಬಂದಾಗ ಈ ಜನ್ಮದ ಸಂಸ್ಕಾರ ಎಲ್ಲ ಹೊರಟೋಗತ್ತೆ ಅಂದ್ರೆ ಅದು ಹೆಂಗ್ ಸಾಧ್ಯ? ಅದು ಹೊರಟೋಗತ್ತೆ ಅಂದ್ರೆ ಸರಿ, ಅವಾಗ ಆ ಜನ್ಮದಲ್ಲಿ ಅವನಿಗೆ ಅಜ್ಞಾನ ಇರುತ್ತೆ, ಮತ್ತೆ ಅವನ್ ಕರ್ಮ ಮಾಡ್ತಾನೆ, ಮುಂದೆ ಹೋಗ್ತಾನೆ. ಹಾಗಿಲ್ಲ, ಶಾಸ್ತ್ರಗಳು ಹೇಳೋ ಪ್ರಕಾರ ಹಿಂದಿನ ಜನ್ಮದ ಸಂಸ್ಕಾರ ಇರುತ್ತೆ ಹಾಗೆ ಉಳ್ಕೊಂಡು. ಅನ್ನೋ ಸರಿಯಾಗಿ ಒಳ್ಳೆ ಸಂಪಾದನೆ, ವಿದ್ಯಾ ಕರ್ಮ ಸುತ ಅಂತ ಹೇಳ್ತೀವಲ್ಲ, ವಿದ್ಯೆ ಕರ್ಮ ಸುತ ಇದೆಲ್ಲ ಹಿಂದೆ ಬರುತ್ತೆ ಮುಂದಿನ ಜನ್ಮಕ್ಕೆ ಹೋದಾಗೆ ಅಂತ ಅಂದ್ಮೇಲೆ ಅದಿರುತ್ತೆ. ಅದರಿಂದ ಅಧಿಕಾರವನ್ನ ಭಗವಂತ ಯಾವ ದೇವತೆಗಳಿಗೆ ಕೊಟ್ಟಿದ್ದಾನೆ ಅವರಿಗೆ ಇನ್ನೊಂದು ಜನ್ಮದಲ್ಲಿ ಹಿಂದಿನ ಜನ್ಮದ ಸಂಸ್ಕಾರ ಹೋಗಿರುತ್ತೆ, ಅದು ಕಲ್ಪಯಿತು ನ ಯುಕ್ತ, ಅದರಿಂದ ಮಾಡಬಾರದು ಅಂತ. ಯಾಕೆ? ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ಎಲ್ಲ ತಗೊಳ್ಳಿ, ಎಲ್ಲದ್ರಲ್ಲಿ ಏನು ಹೇಳಿದ್ದಾರೆ? ಜನ್ಮಾಂತರದಲ್ಲಿ ಅವ್ನು ಸರ್ವಜ್ಞನಾಗಿರ್ತಾನೆ ಅಂತ ಹೇಳಿದ್ದಾರೆ. ಅಲ್ಲ, ಈ ಜನ್ಮದಲ್ಲಿ ತಿಳ್ಕೊಂಡಿರೋ ಮುಂದಿನ ಜನ್ಮದಲ್ಲಿ ಸರ್ವಜ್ಞನಾಗಿರ್ತಾನೆ ಅಂದ್ರೆ ಏನರ್ಥ? ಅವನ್ನ ಹಾಗೆ ಸಂಸ್ಕಾರ ಉಳ್ಕೊಂಡಿರತ್ತೆ ಅಂತ ಅರ್ಥ. ಇಲ್ಲಾಂದ್ರೆ ಇನ್ನೊಂದ್ ಜನ್ಮದಲ್ಲಿ ಪೆದ್ದ ಅಂತ ಹೇಳಿ ಕರಿಬೇಕು ನೀವು. ಏನೋ ಇಲ್ವಲ್ಲ ವಿದ್ಯೆ ಅವನಲ್ಲಿ, ನಿರ್ಗುಣ ವಿದ್ಯೆ, ಆದ್ರೆ ಹಾಗೆ ಕರಿಯಲ್ಲ. ಇನ್ನು ಅಷ್ಟೇ ಅಲ್ಲದೆ ಈ ವಿಷಯವನ್ನ ಅನಾರಬ್ಧ ಕಾರ್ಯ ಇವತ್ತು ಪೂರ್ವೇ ತದವಧೇ ಅಂತ ಬ್ರಹ್ಮಸೂತ್ರ ಬರುತ್ತೆ, ಅದರಲ್ಲೇ ಬಿಡಿಸ್ತಾರೆ ಮುಂದೆ 4ನೇ ಅಧ್ಯಾಯಕ್ಕೆ ಬಂದಾಗ. ಅದು ಅದ್ವೈತ ಮತದವರ ಪ್ರಕಾರ ವ್ಯಾಖ್ಯಾನ ಅದು. ಇನ್ನು ನಾಪಿ ಅಸ್ಮದಾದೀನ ಮುಕ್ತ್ಯರ್ಥಂ ವಿದ್ಯಾನುಷ್ಠಾನ ಪ್ರತಿಪಾದಕ ಬಹುಶಾಸ್ತ್ರ ಪ್ರಾಮಾಣ್ಯ ತಸ್ಯ ತಾವದೇವ ಇತಿ ವಿವಕ್ಷಿತ ಅಧ್ಯವಸಾನೆ ಮುಕ್ತ್ಯವಶ್ಯಂ ಭಾವ ಪ್ರತಿಪಾದಕಾವಧಾರಣ ಪ್ರಾಮಾಣ್ಯಾಚ ಅಂತ ಕಠಿಣವಾದ ವಾಕ್ಯಗಳಿವೆಲ್ಲ ಅದ್ವೈತ ಸಿದ್ಧಾಂತದ ರೀತಿಯ ಅರ್ಥ ಹೇಳ್ತಾ ಇದ್ದಾರೆ. ಇದು ನಮಗೆ ಮುಕ್ತಿ ಬೇಕು ಅಂತಂದ್ರೆ, ಅಂದ್ರೆ ಮನುಷ್ಯರಿಗೆಲ್ಲ ಮುಕ್ತಿ ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಿರ್ಗುಣ ವಿದ್ಯೆಯನ್ನ ಸಂಪಾದನೆ ಮಾಡ್ಬೇಕು ಅಂತ ಎಷ್ಟು ಒಂದಲ್ಲ ಎರಡಲ್ಲ ಬಹುಶಾಸ್ತ್ರ ಪ್ರಮಾಣ ಅದರಲ್ಲಿ. ಇದನ್ನ ಅವ್ರು ಹೇಳ್ತಾರೆ, ನಾವು ಅದನ್ನ ಖಂಡನೆ ಮಾಡ್ತೀವಿ. ನಿರ್ಗುಣ ಬ್ರಹ್ಮ ವಿದ್ಯೆಯನ್ನ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಎಲ್ಲಿದೆ? ಅದು ತೋರಿಸಿ. ಆ ವಾಕ್ಯಕ್ಕೆಲ್ಲ ಬೇರೆ ಅರ್ಥ, ಹಾಗೆಲ್ಲ ಇಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ನಿರ್ಗುಣ ಅಂತ ತಿಳ್ಕೊಂಡಿರೋದು ಅವ್ರು ಬೇರೆ ಅರ್ಥದಲ್ಲಿ, ನಾವು ಹೇಳೋದು ಬೇರೆ ಅರ್ಥದಲ್ಲಿ. ಅದೇ ನಿರ್ಗುಣ ಬ್ರಹ್ಮ ವಿದ್ಯೆಯಿಂದ ಮೋಕ್ಷಕ್ಕೆ ಹೋಗಲ್ಲ ಅಂತ ಹೇಳ್ಬೇಡಿ. ನಿರ್ಗುಣ ವಿದ್ಯೆಯನ್ನು ಅನುಷ್ಠಾನ ಮಾಡಿದವ್ರಿಗೆ, ನಮ್ಮಂಥವ್ರಿಗೆ, ಮನುಷ್ಯರಿಗೆಲ್ಲ ಮುಕ್ತಿ ಸಿಗತ್ತೆ ಅಂತ ಬೇಕಾದ ಶಾಸ್ತ್ರ ಇದೆ.
ಅದಕ್ಕೊಂದು ಅವಧಿ ಇಟ್ಟ. ಏನಂತ? ಎಲ್ಲಿವರೆಗೆ ಪ್ರಾರಬ್ಧ ಕರ್ಮ ಇರುತ್ತೋ ಅಲ್ಲಿವರೆಗೆ ಅವನು ಹೋಗಲ್ಲ. ನಿರ್ಗುಣ ವಿದ್ಯೆ ಸಂಪಾದನೆ ಮಾಡಿದ್ರು. ಯಾವಾಗ ನಿರ್ಗುಣ ವಿದ್ಯೆ ಸಂಪಾದನೆ ಮಾಡಿ ಅವನು ಈ ಕಡೆ ಪ್ರಾರಬ್ಧನೂ ಕಳ್ಕೊಂಡು ಆಗ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಈ ತರ ವ್ಯಾಖ್ಯಾನ ಸರಿ ಇದೆಯಲ್ಲ. ಅಷ್ಟೇ ಅಲ್ದೇನೆ ಯಾವನ್ನ ವಿಮೋಕ್ಷೆ ಅಂತ ಕರ್ಮನೇ ಕೊನೆಗೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲೂ ಶರೀರ ಅಂತ ಶಬ್ದ ಬಳಸಿದ್ದಾರೆ. ಕೊನೆಯ ಒಂದು ಶರೀರ ಇದೆ, ಮೋಕ್ಷಕ್ಕೆ ಹೋಗೋ ಮುಂಚೆ ಒಂದು ಶರೀರ, ಆ ಶರೀರ ಪಾತ ಆಗ್ಬೇಕು, ಅದು ಬೀಳ್ಬೇಕು ಶರೀರ. ಆ ಶರೀರ ಬಿಟ್ರೆ ನಾವು ಮೋಕ್ಷಕ್ಕೆ ಹೋಗ್ತೀವಿ. ಆ ಶರೀರ ಏನು? ಅದು ಪ್ರಾರಬ್ಧ ಕರ್ಮದ ಫಲ. ಈ ತರ ಎಲ್ಲ ಇದ್ದಾಗ ಇನ್ನೊಂದು ಜನ್ಮದಲ್ಲಿ ಸಂಸ್ಕಾರ ಪ್ರಮೋಷ ಅಂತ ಕರೀತಾರೆ. ಹಿಂದಿನ ಜನ್ಮ ಸಂಸ್ಕಾರ ಕಳ್ಕೊಂಡ್ಬಿಡೋದು ಈ ಜನ್ಮದಲ್ಲಿ, ಇದೆಲ್ಲ ಸಾಧ್ಯ ಇಲ್ಲ. ಈ ತರ ಹೇಳ್ಬೇಡಿ. ಹೊರತು ಈ ಜನ್ಮದಲ್ಲಿ ಪಡೆದ ದೇಹ ಅದು ಅನುಭವಿಸಿ ಕಳ್ಕೊಳ್ಬೇಕಾಗಿದೆ. ಯಾವಾಗ ಪ್ರಾರಬ್ಧ ಕರ್ಮದ ಫಲವನ್ನೆಲ್ಲ ಈ ಶರೀರದಲ್ಲಿ ಅನುಭವಿಸ್ತಾರೆ ಜೀವರು, ಅನುಭವಿಸಿ ಆದ್ಮೇಲೆ ಆ ನಿರ್ಗುಣ ಬ್ರಹ್ಮ ವಿದ್ಯೆಯ ಫಲವಾಗಿ ಅವರು ಭಗವಂತನನ್ನ ಪಡಿತಾರೆ, ಅಂದ್ರೆ ಮೋಕ್ಷವನ್ನ ಪಡಿತಾರೆ ಅಂತ ತಾತ್ಪರ್ಯ. ಅಂದ್ರೆ ಶುದ್ಧ ಚೇತನನ್ನ ಪಡಿತಾರೆ ಅಂತ. ಇಷ್ಟೆಲ್ಲ ವಿವರಣೆ ಮಾಡಿದ್ರಲ್ಲ, ಇದನ್ನ ತಾತ್ಪರ್ಯ ಭೇದಾತ್ ನ ಪೌನರುಕ್ತ್ಯಂ ಅಂತ ಬಿಡಿಸಿದ್ದಾರೆ. ಅಂದ್ರೆ ಮೂಲದಲ್ಲಿ ಜಯತೀರ್ಥರು ಹೇಳಿದ್ದು ತಾತ್ಪರ್ಯ ಭೇದಾತ್ ನ ಪೌನರುಕ್ತ್ಯಂ ಇತಿ ಚೇತ್ ಅಂತ ಒಂದು ಮಾಡ್ಕೊಂಡ್ರು. ಅಂದ್ರೆ ಈ 4ನೇ ಅಧ್ಯಾಯದಲ್ಲಿ ಬರೋ ಬ್ರಹ್ಮಸೂತ್ರಕ್ಕೆ ಈಗ ಬರುವಂತಹ ಬ್ರಹ್ಮಸೂತ್ರಕ್ಕೆ 3ನೇ ಅಧ್ಯಾಯದಲ್ಲಿ ಬರೋದಕ್ಕೂ ಪುನರುಕ್ತಿ ದೋಷ ಇಲ್ಲ, ಹೇಳಿದ ವಿಷಯನೇ ಮತ್ತೆ ಹೇಳ್ತಾ ಇಲ್ಲ ಅನ್ನೋದರ ವಿವರಣೆಯಾಗಿ ಇಷ್ಟೊಂದು ಬಂದಿದ್ದಂತೆ. ಹಾಗಾದ್ರೆ ಇಲ್ಲಿವರೆಗೂ ವ್ಯಾಖ್ಯಾನ ಮಾಡಿದ್ದೀವ್ರು ಏನನ್ನ ಅಂದ್ರೆ ಈ ಸೂತ್ರಗಳ ಹೊರಟಿದ್ದ ದೃಷ್ಟಿನೇ ಬೇರೆ, ಈ ಅಧ್ಯಾಯದಲ್ಲಿ ಬರೋ ಸೂತ್ರಗಳ ದೃಷ್ಟಿನೇ ಬೇರೆ. ಈ ಎಲ್ಲ ವಿಷಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟೊಂದು ವಿಚಾರ ಹೇಳಿದ್ದಾರೆ. ಇಷ್ಟೊಂದು ವಿಚಾರ ಮಾಡಿದಾಗ ನಮ್ಗೇನ್ ಗೊತ್ತಾಯ್ತು ಅಂದ್ರೆ 4ನೇ ಅಧ್ಯಾಯದಲ್ಲಿ ಚರ್ಚೆ ಮಾಡೋದೇ ಇದ್ರ ಮೇಲಿನ ಚರ್ಚೆಗಳು. ಅಂದ್ರೆ 3ನೇ ಅಧ್ಯಾಯದಲ್ಲಿ ಬಂದಿರುವ ವಿಷಯದ ಮೇಲೆ ಪ್ರಶ್ನೆಗಳು ಬಂದಿದ್ದಕ್ಕೆ ವಿಚಾರ ಮಾಡ್ತಾ ಉತ್ತರ ಕೊಡ್ಕೊಂಡು ಹೋಗಿದ್ದಾರೆ 4ನೇ ಅಧ್ಯಾಯದಲ್ಲಿ. ಇದು ಒಂದು. ಅಥವಾ ಇದರ ದೃಷ್ಟಿಕೋನವೇ ಬೇರೆ, ಅದರ ದೃಷ್ಟಿಕೋನವೇ ಬೇರೆ ಅಂತ ಇದನ್ನು ತಿಳಿಸ್ಲಿಕ್ಕೆ ವಿಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ವಿಶೇಷವಾಗಿ ಇದುವರೆಗೆ ವಿವರಣೆಯನ್ನ ಮಾಡಿದ್ದಾರೆ. ಇದರಲ್ಲೂ ಈ ಟಿಪ್ಪಣಿಯಲ್ಲಿ ಪಾಠ ಭೇದ ಅಂತೆಲ್ಲ ಹೇಳ್ತಾರೆ. ಅದು ನಮಗೆ ಅನುಪಯುಕ್ತ, ಅದು ನಮಗೆ ಬೇಡ. ಯಾಕಂದ್ರೆ ಮೂಲ ತತ್ವ ಇದು ಶೇಷ ತಾತ್ಪರ್ಯ ಚಂದ್ರಿಕಾ ವ್ಯಾಖ್ಯಾನ ಮುಖ್ಯ, ಸುಧಾ ಗ್ರಂಥ ಅರ್ಥ ಆಗ್ಲಿಕ್ಕೆ. ಇದರಲ್ಲಿ ಕೆಲವು ಈ ಶಬ್ದಗಳು ತಪ್ಪಿದೆ, ಶಬ್ದಗಳನ್ನ ಹೀಗೆ ಬದಲಾಯಿಸ್ಕೊಡಿ ಅಂತ ಅದು ಶಬ್ದ ಬದಲಾಯಿಸಿ ಕೊಟ್ಬಿಟ್ಟಿರೋದ್ರಿಂದ ಸಮಸ್ಯೆ ಇಲ್ಲ. ಮುಂಚಿನ ಕಾಲದಲ್ಲಿ ಹಸ್ತಪ್ರತಿಗಳಲ್ಲಿ ಆಚೆ ಈಚೆ ಆದಾಗ ಇಲ್ಲ ಈ ತರ ಅಲ್ಲ ಈ ತರ ಇಲ್ಲ ಅಂತ ಅವ್ರು ಶೋಧನೆ ಮಾಡಿ ಬರ್ಕೊಂಡಿದ್ದಾರೆ. ಅದು ನಮ್ಗೆ ಈಗ ಸರಿಯಾಗಿ ಪ್ರಿಂಟ್ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಎಲ್ಲ 1-2 ಕಡೆ ದೋಷ ಇರುತ್ತೆ, ಅದನ್ನ ತಿದ್ದುಕೊಂಡ್ರಾಯ್ತು. ಅತ್ರ ಅಯಮರ್ಥ ಅಂತ ಹೇಳಿ ಇನ್ನೊಂದು ಮಾತು ಹೇಳಿದ್ದಾರೆ. ಪ್ರಾರಬ್ಧಂ ವಿದ್ಯಾ ಯೋನಿ ಶರೀರಾವಸಾನಂ ಅಂತ, ಇದು ಮುಖ್ಯ ಅವರ ಸಂಬಂಧ ತೋರಿಸಿದ್ದು. ಇದೆಲ್ಲ ಓದ್ಕೊಂಡ್ರೆ ಮಾತ್ರ ಅರ್ಥ ಆಗೋದು, ವಾಕ್ಯಾರ್ಥ ರತ್ನಮಾಲ ಓದಿದ್ರೆ. ಇಲ್ಲಾಂದ್ರೆ ಶೇಷವಾಕ್ಯ ಚಂದ್ರಿಕಾ ಪಂಕ್ತಿ ಅರ್ಥ ಆಗಲ್ಲ. ಇಲ್ಲಿಗೆ ಶೇಷವಾಕ್ಯ ಚಂದ್ರಿಕಾ ವಿವರಣೆ ಮುಗ್ದಿದೆ, ಕೇವಲ 1-2 ಯೋಜನೆ ಅಷ್ಟೇ. ಪ್ರಾರಬ್ಧ ಇರೋದು ವಿದ್ಯಾ ಯೋನಿ ಶರೀರಾವಸಾನಂ ಅಂತ. ಅಂದ್ರೆ ವಿದ್ಯೆ ನಿರ್ಗುಣ ವಿದ್ಯೆ ಮೂಲಭೂತ ಶರೀರ ಐತಿಲ್ಲ, ಯಾವ ಶರೀರದಲ್ಲಿ ನಿಮಗೆ ಸಾಧನೆ ಮಾಡಿದಾಗ ನಿರ್ಗುಣ ವಿದ್ಯೆ ಉಂಟಾಯ್ತೋ ಆ ಶರೀರ ಇರೋವರೆಗಷ್ಟೇ ಪ್ರಾರಬ್ಧ. ಶರೀರ ಕಳ್ಕೊಂಡ್ಮೇಲೆ ಹೋಯ್ತು ಅಂತ ಅರ್ಥ. ಆ ಶರೀರ ಹೋದ ಕೂಡಲೇ ಇನ್ನೊಂದು ಶರೀರ ಇಲ್ಲ, ನಿರ್ಗುಣ ವಿದ್ಯೆಯಿಂದ ಮೋಕ್ಷ ಸಿಗತ್ತೆ ನಿಮಗೆ ಅಂತ ಇಷ್ಟ ಅಭಿಪ್ರಾಯ. ಇದನ್ನೆಲ್ಲ ಹೇಳಿದ್ರಲ್ಲ, ಇಷ್ಟೆಲ್ಲ ಹೇಳಿದ್ಮೇಲೆ ಕೊನೆಗೊಂದು ಮಾತು ಹೇಳ್ತಾರೆ ಇವರು. ಯಾರು? ವಾಕ್ಯಾರ್ಥ ರತ್ನಮಾಲಾಕಾರರು. ಅವರೇ ಹೇಳ್ತಾರೆ ಅಂದ್ರೆ, ಈಗ ಅನೇಕ ಶರೀರಗಳು ನಿಮಗೆ ವಿದ್ಯಾ ಶರೀರ ಬಂದ್ಮೇಲೂ ಸಿಗತ್ತೆ ಅಂತ ಹೇಳ್ತಾರೆ. ಜನ್ಮಾಂತರ ಇದ್ದೇ ಇದೆ, ಅಂಥ ಶರೀರ ಕೊನೆಗೆ ಸಿಗೋದು ಅಂತ ಇಲ್ಲ. ಯಾಕಂದ್ರೆ ಒಂದೊಂದು ಜನ್ಮದಲ್ಲಿ ಒಂದೊಂದು ವಿದ್ಯೆಯನ್ನ ಸಂಪಾದನೆ ಮಾಡಿದಾಗ, ಕೆಲವು ಕರ್ಮಗಳನ್ನ ಮಾಡಿದಾಗ ಇನ್ನೊಂದು ಕರ್ಮ ಅದು ಹೋಗಿ 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 ಇನ್ನೊಂದು ಶರೀರ ಬರ್ತಾ ಇರತ್ತಲ್ವಾ. ಅಂದ್ರೆ ಹಾಗಲ್ಲ, ಎಲ್ಲಾ ಕರ್ಮಗಳು ಆ ಭಗವಂತನ ನಿರ್ಗುಣ ಬ್ರಹ್ಮ ಸಾಕ್ಷಾತ್ಕಾರದಿಂದ ಅದು ನಶಿಸಿ ಹೋಗುತ್ತೆ ಅಂತ ಹೇಳ್ಬೇಕು. ನಶಿಸಿ ಹೋಗೋದು ಹೇಗೆ ಅಂತಾರೆ ನಮ್ಮ ಪ್ರಶ್ನೆ. ಯಾಕಂದ್ರೆ ಅದನ್ನ ಮೊದಲು ಇವ್ರು ಹೇಳ್ತಾ ಇದಾರೆ ಅದ್ವೈತಿಗಳು ಏನಂತ, ಬ್ರಹ್ಮಜ್ಞಾನ ಆದ ಕೂಡ್ಲೆ, ಅಂದ್ರೆ ನಿರ್ಗುಣ ಅದ್ವೈತ ಸಾಕ್ಷಾತ್ಕಾರ ಆದ ಕೂಡ್ಲೆ ಅವನಿಗೆ ಎಲ್ಲಾ ಕರ್ಮಗಳು ನಾಶ ಆಗ್ಬಿಡುತ್ತೆ ಪ್ರಾರಬ್ಧ ಜೊತೆಗೆ ಅಂತ. ಅದು ಎಲ್ಲಿದೆ ಹಾಗೆ? ಅಲ್ಲಿ ಇಲ್ಲ ಹಾಗೆ ಬ್ರಹ್ಮಸೂತ್ರದಲ್ಲಿ. ಅದೇ ಅವ್ರು ಹೇಳ್ತಾ ಹೀಗೆ ಆಕ್ಷೇಪವನ್ನ ಎತ್ಕೊಂಡಿದ್ದಾರೆ. ಆಮೇಲೆ ಇದಕ್ಕೆ ಉತ್ತರ ಕೊಟ್ರು, ಇಲ್ಲ ಪ್ರಪಂಚಕ ಭಾವನೂ ಇದೆ. ನಾವು 3ನೇ ಅಧ್ಯಾಯ 4ನೇ ಅಧ್ಯಾಯ ಬರೋಬ್ಬರ 2 ಬ್ರಹ್ಮಸೂತ್ರಗಳಿಗೆ ನೀವು ದೋಷ ಕೊಟ್ರಿ ದ್ವೈತ ಸಿದ್ಧಾಂತಿಗಳು. ಏನಂತ ಹೇಳಿದ ವಿಷಯನೇ ಹೇಳಿದಿರಿ ಮುಂದಕ್ಕೆ ಅಂತ. ಅದಲ್ಲ, ಅದು ಇಲ್ಲಿ ಹೇಳಿದ ವಿಷಯನೇ ಅಲ್ಲಿ ಬಿಡಿಸಿರೋದು ಅಂತ ಅರ್ಥ. ಅದನ್ನ ಪ್ರಪಂಚಕ ಭಾವ ಅಂತಾರೆ. ಹೇಳಿದ ವಿಷಯವನ್ನು ಚಿಕ್ಕದಾಗಿ ದೊಡ್ಡದಾಗಿ ಬಿಡಿಸೋದು ಅಂತ. ಇದು ದೂಷಣ ಅಂತೂ ಸ್ಪಷ್ಟ. ವಸ್ತು ಶಿಷ್ಯರೇ ಇದನ್ನು ಊಹೆ ಮಾಡ್ಲಿ ಅನ್ನೋ ಅಭಿಪ್ರಾಯದಿಂದ ಅಷ್ಟೊಂದು ಅದರ ಬಗ್ಗೆ ವಿವರವಾಗಿ
ಹೇಳಿಲ್ವಂತೆ ಇಲ್ಲಿ ಶೇಷವಾಕ್ಯದ ಚಂದ್ರಿಕಾಕಾರರು. ತಾತ್ಪರ್ಯ ಭೇದ ಅಂತ ಒಂದನ್ನ ಬಗ್ಗೆನೇ ಇಷ್ಟು ವಿವರಿಸಿದ್ದಾರೆ. ಆ ಸೂತ್ರಗಳು ಹೊರಟಿರೋ ದೃಷ್ಟಿ ಬೇರೆ, 3ನೇ ಅಧ್ಯಾಯದ್ದು 4ನೇ ಅಧ್ಯಾಯದ ಸೂತ್ರಗಳು ಹೊರಟೋ ದೃಷ್ಟಿ ಬೇರೆ. ಅವುಗಳನ್ನೇ ಅದು ವಿವರಿಸತ್ತೆ ಅನ್ನೋದ್ರ ಬಗ್ಗೆ ಹೇಳಿಲ್ಲ, ಅದನ್ನ ಶಿಷ್ಯರೇ ಊಹೆ ಮಾಡಿ ಅಂತ ಬಿಟ್ಬಿಟ್ಟಿದ್ದಾರೆ ಅಂತ ಇದನ್ನ ಇಲ್ಲಿವರೆಗೆ ಹೇಳಿದ್ದಾರೆ. ಕಶಕ ವ್ಯಾಖ್ಯಾನ ಅಂತ ಒಂದಿದೆ, ಕೊನೆಗೆ ಅದೊಂದು ವಾಕ್ಯ ಓದ್ಕೊಳ್ಳೋಣ. ಮನ್ನಾರಿ ಕೃಷ್ಣಾಚಾರ್ಯರು ಅಂತ, ಮನ್ನಾರಿ ಕೃಷ್ಣಾಚಾರ್ಯರು. ಈ ಇವ್ರ ವ್ಯಾಖ್ಯಾನದಲ್ಲಿ ಅಸಂಕೀರ್ಣ ವ್ಯಾಖ್ಯಾನ, ಅಸಂಕೀರ್ಣ ಅಂತ ಒಂದು ಶಬ್ದ ಬಳಸ್ತಾರೆ. ಅಸಂಕೀರ್ಣ ಅಂದ್ರೆ ಮಿಕ್ಸ್ ಆಗದೆ ಇರೋ ತರ, ಮಿಶ್ರಣ ಆಗದೆ ಇರೋ ತರ. ಅಂದ್ರೆ ಈಗ ಒಂದು ಬ್ರಹ್ಮಸೂತ್ರಕ್ಕೆ ಒಂದು ಅರ್ಥ ಬರೆದ್ರೆ ಅದು ಹೊಸ ಅರ್ಥ ಇರ್ಬೇಕು. 2 ಬ್ರಹ್ಮಸೂತ್ರಕ್ಕೆ ಒಂದ್ ಸೂತ್ರದ ಅರ್ಥ ಇನ್ನೊಂದು ಸೂತ್ರದ ಅರ್ಥಕ್ಕೂ ಸೇರಿಸ್ಕೊಂಡು ಅರ್ಥ ಬರೆದು ಬಿಟ್ರೆ ಅದು ಉಪಯೋಗ ಅಲ್ಲ. ಒಂದು ಹೊಸ ಅರ್ಥವನ್ನ ಕೊಡೋದನ್ನ ಅಸಂಕೀರ್ಣ ವ್ಯಾಖ್ಯಾನ ಅಂತ ಕರೀತಾರೆ. ಸಂಕೀರ್ಣ ವ್ಯಾಖ್ಯಾನ ಅಂದ್ರೆ ಅದನ್ನು ಇದನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಸೇರಿಸಿ ಹೇಳ್ಬಿಟ್ಟು ಎರಡಕ್ಕೂ ಬೇರೆ ಬೇರೆ ಅರ್ಥ ಆಗ್ಲಿಲ್ಲ ಅಂತ, ಪ್ರತ್ಯೇಕ ಅರ್ಥ ಬೇಕು. ಅದು ಎಲ್ಲಾ ಕಡೆ ಇರ್ಬೇಕು ಅಂತಿಲ್ಲ, ಎಲ್ಲಿರತ್ತೋ ಅಲ್ಲಿ. ಹಾಗೆ ಇಲ್ಲೇನ್ ಮಾಡಿದ್ರು, ನಮ್ಮ ಪ್ರಕಾರ ಅಸಂಕೀರ್ಣ ವ್ಯಾಖ್ಯಾನ ಇದೆ, ಅದಕ್ಕೆ ಬೇರೆ ಅರ್ಥ, ಇದಕ್ಕೆ ಬೇರೆ ಅರ್ಥ. ಇವ್ರೇನ್ ಮಾಡ್ತಾ ಇದಾರೆ, ಅದನ್ನ ನಾವ್ ಹೇಳೋ ಅರ್ಥ ಬಿಟ್ಟು ಬೇರೆ ಏನೋ ಅರ್ಥ ಹೇಳಲಿಕ್ಕೆ ಹೋಗ್ತಾರೆ. ಆದ್ರಿಂದ ಇದು ಸಮಸ್ಯೆ ಆಯ್ತು. ಇಲ್ಲಿಗೆ ಈ ಯಾವದ ಅಧಿಕರಣ ಏನಿದೆ ಇದರಲ್ಲಿ ವಿಸ್ತಾರವಾಗಿ ಈ ಮಾಯಾವಾದಿಗಳ ಆ ಮತ ಅನುವಾದ, ಅದರ ಖಂಡನೆ ಏನಿದೆ ಅದನ್ನ ಜಯತೀರ್ಥರು ತಿಳಿಸಿದ ಪ್ರಕಾರ ಅದನ್ನ ನೋಡಿದ್ವಿ. ವಿಶೇಷವಾಗಿ ಅವರ ಸಿದ್ಧಾಂತ ಏನಿದೆ ಈ ಬ್ರಹ್ಮಸೂತ್ರದಲ್ಲಿ ಅದನ್ನ ನೋಡಿದ್ವಿ. ಇದು ಮುಂದಿನ ಅಧಿಕರಣ ಒಂದಿದೆ, ಇಯದಾಮನನಾಧಿಕರಣಂ ಅಂತ. ಅವತ್ತು ಹೇಳಿದಂತೆ ತಾರತಮ್ಯಕ್ಕೆ ಹೆಸರುವಾಸಿಯಾದ ಅಧಿಕರಣ ಇದು. ಬರೀ ತಾರತಮ್ಯ ಹೇಳ್ತಾ ಹೋಗ್ತಾರೆ, ಹೀಗೆ ಓದ್ಕೊಂತ ಹೋಗೋದು. ಆದ್ರೆ ಏನ್ ವಿಶೇಷ ಇದೆ ವಿಷಯಗಳು ಅಂತ ಟಿಪ್ಪಣಿಗಳಲ್ಲಿ ಈಗ ರಾಯರು ಈ ತಾರತಮ್ಯದಲ್ಲಿ ಏನ್ ಹೇಳಿದ್ದಾರೆ, ಯಾರನ್ನ ತಗೊಳ್ಬೇಕು ಅಂತ ಹೇಳಿದ್ದಾರೆ, ಯಾರನ್ನ ಬಿಡ್ಬೇಕು, ಒಂದೊಂದು ಶಬ್ದಗಳಿಗೆ ಏನರ್ಥ. ಅದರಲ್ಲೂ ಈ ಶೇಷವಾಕ್ಯಾರ್ಥ ಚಂದ್ರಿಕಾ ಬಂದ್ರೆ ಮತ್ತೆ ಅವ್ರು ಬಿಡೋದಿಲ್ಲ, ಅವರೊಂದು ಸುಮಾರು ವಿಷಯಗಳನ್ನು ಬರೀತಾರೆ. ತಾರತಮ್ಯ ಸಿದ್ಧಾಂತದ ಬಗ್ಗೆ ನ್ಯಾಯಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲಿ ಏನಿದೆ, ಅದರ ಟಿಪ್ಪಣಿಗಳಲ್ಲಿ ಏನಿದೆ ಅನ್ನೋದನ್ನ ನಾಳೆ ದಿವಸದಿಂದ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ.